ಹಾಯ್ ಎಲ್ರಿಗೂ ನಮಸ್ಕಾರ. IPL ಫಟಾಫಟ್ ನ್ಯೂಸ್ಗೆ ಸ್ವಾಗತ. ಬನ್ನಿ ಇವತ್ತಿನ ಫಟಾಫಟ್ 5ನಲ್ಲಿ ಏನಿದೆ ಅಂತ ಕ್ವಿಕ್ ಆಗಿ ನೋಡೋಣ. ಎರಡನೇ ವಾರದಿಂದ ಕೊಂಚ ಸಪ್ಪೆಯಾಗಿ ಸಾಗ್ತಿದ್ದ IPLಗೆ RCB ಹೈ ಎಂಟರ್ಟೈನಿಂಗ್ ಗೇಮ್ ಮೂಲಕ ಹೊಸ ಚೈತನ್ಯ ತಂದಿದೆ. ಸೋಮವಾರ ಮುಂಬೈ ವಿರುದ್ಧ RCB ಅದ್ಭುತ ಪ್ರದರ್ಶನ ನೀಡಿ ಮುಂಬೈನ ವಾಂಖೆಡೆ ಕ್ರೀಡಾಂಗಣದಲ್ಲಿ 10 ವರ್ಷಗಳ ನಂತರ ಜಯಭೇರಿಯಾಗಿದೆ. ಜಸ್ಪ್ರೀತ್ ಬೂಮ್ರಾ ಕೊನೆಗೂ ಇಂಜರಿಯಿಂದ ವಾಪಸ್ಸಾಗಿ IPLಗೆ ಅವರದೇ ಸ್ಟೈಲ್ನಲ್ಲಿ ಮರಳಿದ್ದಾರೆ. ಮುಂಬೈ ಹಾಗೂ RCB ನಡುವಿನ ಪಂದ್ಯದಲ್ಲಿ ಅತಿ ಎಕನಾಮಿಕಲ್ ಆಗಿ ಹೊರಹೊಮ್ಮಿದ್ದಾರೆ. ಅವರ ನೆನ್ನೆಯ ಪರ್ಫಾರ್ಮೆನ್ಸ್ ಎರಡೂ ತಂಡಗಳ ಬೌಲರಲ್ಲೇ ಅತಿ ಉತ್ತಮವಾಗಿತ್ತು. ಇಂದು IPLನಲ್ಲಿ ಡಬಲ್ ಹೆಡರ್ ಪಂದ್ಯಗಳು ನಡೆಯಲಿವೆ. ಮೊದಲು ನಡೆಯುವ ಪಂದ್ಯದಲ್ಲಿ ಕೋಲ್ಕತಾ ನೈಟ್ ರೈಡರ್ಸ್ ಹಾಗೂ LSG ತಂಡಗಳು ಸೆಣಸಾಟ ನಡೆಸಲಿವೆ 3:30ಕ್ಕೆ. ಇನ್ನು ಎರಡನೇ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಆಡಲಿದೆ. ಈ ಪಂದ್ಯ 7:30ಕ್ಕೆ ನಡೆಯಲಿದೆ. ಮುಂಬೈ ಕೋಚ್ ಮಹೇಲಾ ಜಯವರ್ಧನೆ ತಿಲಕ್ ವರ್ಮಾ ರಿಟೈರ್ಡ್ ಔಟ್ ಡಿಸಿಷನ್ ಬಗ್ಗೆ ಮತ್ತೆ ಮಾತಾಡಿದ್ದಾರೆ. ತಿಲಕ್ ವರ್ಮಾ ಎಂಥ ಪ್ಲೇಯರ್ ಅಂತ ನಮಗೆ ಗೊತ್ತು, ಆದರೆ ಮಾಡರ್ನ್ ಏಜ್ ಕ್ರಿಕೆಟಲ್ಲಿ ನಾವು ಈ ಥರದ ಡಿಸಿಷನ್ ಮಾಡಬೇಕಾಗುತ್ತದೆ. ಆ ದಿನ ತಿಲಕ್ ವರ್ಮಾ ಅವರು ಸ್ವಲ್ಪ ಸ್ಟ್ರಗಲ್ ಮಾಡ್ತಿದ್ರು. ನಮಗೆ 2 ಒಳ್ಳೆಯ ಹಿಟ್ ಅವಶ್ಯಕತೆ ಇದ್ದಿದ್ದರಿಂದ ಆಲ್ರೆಡಿ ಸ್ಯಾಂಟ್ನರ್ ಆ ವಿಶ್ವಾಸವನ್ನು ಗಳಿಸಿದ್ರಿಂದ ಅವರನ್ನು ನಾವು ಬ್ಯಾಕ್ ಮಾಡಿದ್ವಿ ಎಂದು ಹೇಳಿದ್ದಾರೆ. ಇನ್ನು ಕಳೆದ 3 ಪಂದ್ಯಗಳಿಂದ ವೈಫಲ್ಯ ಅನುಭವಿಸಿದ ರೋಹಿತ್ ಶರ್ಮಾ ನೀ ಇಂಜರಿಯಿಂದ ವಾಪಸ್ಸಾದರು. RCB ವಿರುದ್ಧ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಕಣಕ್ಕಿಳಿದ ಇವರು 17 ರನ್ ಗಳಿಸಿ ಯಶ್ ದಯಾಳ್ಗೆ ಕ್ಲೀನ್ ಬೌಲ್ಡ್ ಆಗಿ ಮತ್ತೆ ತಮ್ಮ ವೈಫಲ್ಯವನ್ನು ಮುಂದುವರಿಸಿದರು.